ಪಾಪ ಒಂದಿಟ್ ಬೇಗ ಬೇಗ ನಡಿಲ್ಲ. ಅಜ್ಜಿ ಈಗ ನಾನು ಬರ್ಲೇಬೇಕಾ ನಿನ್ ಜೊತೆ ಹೊಲಕ್ಕೆ? ಇದ್ಯಾಕ್ಲ ಹಿಂಗ್ ಕೇಳ್ತಾ ಇದೀಯಾ? ನೀನೇ ಬರ್ತೀನಿ ಹೊಲಕ್ಕೆ ನಾನುವೇ ಅಜ್ಜಿ ಅಂತ ಅಂದೆ, ಈಗ ಹೇಳತ್ಲ? ಮತ್ತೆ ಹುಡುಗುತ್ತಾವ ಆಟ ಆಡಕ್ ಹೋಗಕ್ಕೆ. ಓಹೋ, ಈಗೆಲ್ಲ ಹುಡುಗರು ನೋಡಿದ ತಕ್ಷಣ ಆಟ ಆಡೋ ಗ್ಯಾಸ್ ಬಂದ್ಬಿಡ್ತೀನಲ್ಲೇ. ಇವನು ಬ್ಯಾಗ್ ನಡಿ ಇವತ್ತು. ಹೊಲ್ದಾಗೆ ಒಂದಿಟ್ಟು ಕೆಲಸ ಐತಿ, ಆ ಕಾಯಿನ ಹೊರ್ಕೊಂಡ್ ಬರೋಣ. ಅವರೆಕಾಯಿ ನಾನು ಹೊಲ್ತಕ್ಕೆ ಹೋಗಿಲ್ಲ, ಇಲ್ಲೇ ಊರ್ ಬಡ್ಡೆ ಹೊಲ ಆಗಿದ್ರೆ ಹೋಗದೆ ಒಂದಿಟ್ಟು ದೂರ ಐತಿ. ಹಂಗೆ ಒಬ್ಬಳೆ ಏನ್ ಹೋಗೋಣ ಅಂತಂದು ನೀನ್ ಕರ್ಕೊಂಡು ಹೋಗ್ತಾ ಇರೋದು. ಇಬ್ರು ಹೋಗ್ ಬಂದ್ರೆ ಒಂದಿಷ್ಟು ಬೇಗ ಬರ್ತೀವಿ, ನಡಿ ಹೋಗೋಣ. ಅಜ್ಜಿ ನೀವು ಒಬ್ಬಳೆ ಹೋಗ್ ಬಾ ಅಜ್ಜಿ. ನಿಂಗೇನು ಹತ್ರ ಹೊಲ ಆದ್ರೇನು ದೂರ ಹೊಲ ಆದ್ರೇನು ಯಾವಾಗ್ಲೂ ಒಬ್ಬಳೆ ಹೋಗ್ತಿರ್ತೀಯ? ಹೇ ಪಾಪ, ಹತ್ರ ಹೊಲ ಆದ್ರೂ ಹೋಗ್ಕುನಿ, ದೂರ ಹೊಲ ಆದ್ರೂ ಹೋಗ್ಕುನಿ. ನೀನಿಲ್ಲಿ ಹುಡುಗುರ್ತಾವ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತರಕ್ಕೆ ಹೋಗ್ತೀಯ ಅಂತ ನೀನ್ ಹೇಳ್ಕೊಂಡು ಹೋಗ್ತಾ ಇರೋದು. ನಡಿ ನಡಿ. ಅದಕ್ಕೆ ಏನೋ ಬರೀ ಪ್ಲಾನ್ ದಾತಿ ನೀನು. ಆಟ ನಡಿ. ಆಹಾ, ಎಂತ ಚಂದದವ ಅವರೆಕಾಯಿ. ಇವತ್ತು ಅವರೆಕಾಯಿ ಸಾರು ಮಾಡ್ಕೊಂಡು ಅವರೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನದೆಯ. ಸದ್ಯ ಇವತ್ತು ನನ್ನ ಪುಣ್ಯಕ್ಕೆ ಹೊಲ್ತಾವ್ ಯಾರು ಇಲ್ಲ. ಇನ್ನ 2 ದಿವಸ ಆರಾಮಾಗಿ ಅಡುಗೆ ಮಾಡ್ಕೊಂಡು ಉಣ್ಬೋದು. ಕೊಂಡ್ಕೊಂಡು ತಿನ್ನೋದು ತಪ್ಪಿವತ್ತು. ಮಾನ್ಯ ಬಸ್ವಿನ ಒಂದು 4 ಅವರೆಕಾಯಿ ಕೇಳಿದ್ಕೆ ಯೋ ನಂಗೆ ಕೊಂಡ್ಕೊಂಬಂದರಂಗೆ ಆಡ್ಬಿಟ್ಲು. ಬೆಳೆದ ಒಂದು 4 ಅವರೆಕಾಯಿ ಕೊಡೋಕ್ಕೆ. ಹೆಂಗ ಸದ್ಯ 1 kg ಆಗವಷ್ಟು ಹರ್ಕಂದೆ, ಇನ್ನೊಂದು ದಿವಸ ಹರ್ಕನ ಹೆಂಗಾರ ಆಗಲಿ. ಹೆಂಗ ಸದ್ಯ ದೂರ ಹೊಲ ಆದ್ರಿಂದ ಹೊಲ್ದಾರ ಯಾರು ಬಂದಿಲ್ಲ. ಒಳ್ಳೆ ಊರ್ ಬಡ್ಡೆ ಹೊಲ ಆಗಿದ್ರೆ ಇಷ್ಟೊತ್ತಿಗೆ ಕಾಯಕ್ಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಿದ್ರು. ಇವತ್ತು ನಮ್ಮನೆಯಲ್ಲಿ ಅವರೆಕಾಯಿ ಸುಗ್ಗಿ, ಇವತ್ತು ನಮ್ಮನೆಯಲ್ಲಿ ಅವರೆಕಾಯಿ ಸುಗ್ಗಿ. 1-2 ದಿನ ಚೆನ್ನಾಗೆ ಅವರೆಕಾಯಿದೆ ಅಡುಗೆ ಮಾಡ್ಕೊಂಡು ಉಣ್ಬೇಕು. ಯಾರ ನಮ್ಮ ಹೊಲ್ದಾಗೆ ಅವರೆಕಾಯಿ ಕೇಳ್ತಿದಾರೆ, ಮಾಡ್ತೀನಿ ತಡಿ. ಅಜ್ಜಿ ಬೇಗ ಬೇಗ ಬಾಯಿಲಿ. ಇವಲ್ಲ ಪಾಪ, ನಲ್ಲ ಕಜ್ಜಿ ಅಲ್ಲಿ ನೋಡಲ್ಲಿ ನಮ್ಮ ಹೊಲ್ತಾವ ಯಾರ ಅವರೆಕಾಯಿ ಕೇಳ್ತಿದಾರೆ. ಹೌದಲ್ವೇಲ್ಲ, ಯಾವತ್ತಿನ ನಮ್ಮ ಹೊಲ್ದಾಗೆ ಅವರೆಕಾಯಿ ಕೇಳ್ತಿದಾಳೆ ಯಾವಳ ಇವಳು? ಅಜ್ಜಿ ಅಜ್ಜಿ ಒಂದಿಟ್ಟು ಮೆಲ್ಲಕ್ಕೆ ಓಡೋಗ್ಬಿಡ್ತಾಳೆ. ಮೆಲ್ಲಕ್ಕೆ ಅವಳ ಹಿಂದೆ ಹೋಗಿ ದಪ್ಪನಿಂಗ್ ಹಿಡಿದು ಯಾವತ್ತಿನ ನೀನು ಅಂತ ದಬಾಯಿಸು. ಮೆಲ್ಲಕ್ಕೆ ನಡಿ. ಮಾಡ್ತೀನಿ ತಡಿ ಇಕ್ಕಿನ. ಅಯ್ಯೋ 1.5 kg ಆದವು ಆಟೆಯ, ಇದೆತ್ಲಾಗಾದವು. ಇನ್ನೊಂದು ದಿವಸ ಹರ್ಕನ, ಇನ್ನೊಂದು ದಿನ ಎಕ್ಸ್ಟ್ರಾ ಅಡುಗೆ ಮಾಡ್ಕೊಂಡು ಉಣ್ಬೋದು. ಇನ್ನೊಂದು ದಿವಸ ಯಾಕೆ, ಇನ್ನು 1 ವಾರ ಎಕ್ಸ್ಟ್ರಾ ತಿನ್ನೋ ಓಟು ಅವ್ರಕ ಪಾಪ. ಅಯ್ಯೋ ಹೌದಲ್ವೇ, ಇನ್ನು 1 ವಾರ ಎಕ್ಸ್ಟ್ರಾ ತಿನ್ನೋ ಓಟು ಹರ್ಕೊಂಡೋದ್ರೆ ಇನ್ನೂ ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ. ಎಲ್ಲಿಂದ ಬರ್ತೈತಿ ಧ್ವನಿ? ಈ ಧ್ವನಿ ಎಲ್ಲ ಕೇಳ್ದಂಗೈತಲ್ಲ. ಎಲ್ಲಿಂದನೂ ಬರ್ತಾ ಇಲ್ಲ ಪಾಪ, ನೀನು ಹೊರ್ಕ. ಗುಂಡಜ್ಜಿ ನೀನಾ? ಏನಜ್ಜಿ? ಅಯ್ಯೋ ಯಾಕವ ಅವರೆಕಾಯಿ ಅರಿಯೋದು ನಿಲ್ಸ್ಬಿಟ್ಟೆ? ಇನ್ನೊಂದು ದಿವಸ ಹರ್ಕೋಬೇಕ ಇಲ್ಲ? ಕಣಜ್ಜಿ, ಒಂದಿಟ್ಟು ಸಾರಿಗೆ ಯೋನಿ ಇರಲಿಲ್ಲ, ಅದಕ್ಕೆ ಒಂದು ಅವರೆಕಾಯಿ ಕಿತ್ಕೊಂಡು ಹೋಗಿ ಸಾರು ಮಾಡ್ಕೊಳಣ ಅಂತ ಕೀಳ್ತಾ ಇದ್ದೆ. ಜಾಸ್ತಿ ಏನು ಕಿತ್ಕೊಂಡಿಲ್ಲ, ಒಂದು ಬಾಕ್ಸ್ ಆಗ ಒಟ್ಟು ಕಿತ್ಕೊಂಡಿನ ಆಟೆಯ. ಅಯ್ಯೋ ಪಾಪ, ಬಾಕ್ಸ್ ಆಗ ಒಟ್ಟು ಯಾಕೆ ಕಿತ್ಕೊಂಡೆ ನಮ್ಮ ಅವನಿ? ಇನ್ನೊಂದು 2 kg 3 kg ಕಿತ್ಕೊಂಡ್ರೆ ಮನೆ ಮಂದಿಗೆಲ್ಲ ಒಂದೇ 4-5 ದಿವಸ ಉಣ್ಬೋದೆ. ಪಾಪ ಕಿತ್ಕೋ. ಈ ಅಜ್ಜಿ ಯಾಕೆ ಹಿಂಗೆ ಮಾತಾಡ್ತದಾಳೆ? ಏನು ತಮಾಷೆ ಮಾಡ್ತದಳ, ಇವನು ಸೀರಿಯಸ್ ಆಗಿ ಮಾತಾಡ್ತದಳ? ಹೆಂಗ ನನ್ಗೇನು ಅವರೆಕಾಯಿ ಕಿತ್ಕೊಂಡೋದಕ್ಕೆ ಇವನು ಅನ್ಲಿಲ್ಲ, ಸುಮ್ಮನೋದಳೆ. ಆಟೆ ಸಾಕು. ಅಯ್ಯೋ ಯೋಚನೆ ಮಾಡ್ತಿದೀವ, ಕಿತ್ಕ ಅವರೆಕಾಯಿನ. ಬ್ಯಾಡಜ್ಜಿ ಸಾಕು. 1 ಹೊತ್ತಿಗಾಗ ಒಟ್ಟು ಕಿತ್ಕೊಂಡಿನಿ ಸಾಕು. ಅಯ್ಯೋ 1 ಹೊತ್ತಿಗಾಗ ಒಟ್ಟು ಕಿತ್ಕೋಬಾರ್ದು, 1 ತಿಂಗಳಿಗಾಗವಷ್ಟು ಕಿತ್ಕೋಬೇಕು. ಕಿತ್ಕ
ಅಯ್ಯೋ ಅಜ್ಜಿ ನಿಮ್ ಹೊಲ್ತಾವ ಯಾರೋ ಒಬ್ಬ ದನ ಕುರಿ ಬಿಟ್ಕೊಂಡು ಮೇಯಿಸ್ತಿದ್ದ. ನಾನ್ ಬಂದು ದನ ಕುರಿಯನ್ನ ಓಡಿಸ್ದೆ. ಇಲ್ಲ ಅಂದ್ರೆ ಅವರ ಬಳ್ಳಿ ಎಲ್ಲ ತಿಂದು ಕಿತ್ತಾಕ್ಬಿಡ್ತದ್ದು ದನಗಳು. ಅಯ್ಯೋ ಪಾಪ. ಹೌದೇನೆ. ಎಂತ ಒಳ್ಳೆ ಕೆಲಸ ಮಾಡಿದಿ ನೋಡು. ಅಯ್ಯೋ ಪಾಪ, ದನ ಎಲ್ಲ ಮುದುರ್ಕೊಂಡ್ಬಿಟ್ಟಿದ್ವೇನು? ಯೋಸ್ ದನ ಓಡಿಸ್ದೇವಾ? ಅಯ್ಯೋ ಅಜ್ಜಿ ಒಂದ್ 5-6 ರಾಸ್ ಬಿಟ್ಕೊಂಡಿದ್ರು. ಅವನ್ನೆಲ್ಲ ಓಡಿಸಿದೆ. ಒಳ್ಳೇದಾತ್ ಬಿಡವ, ದನಗಳೆಲ್ಲ ಓಡಿಸಿದಿ ಅಂತ ಹೇಳಿ ಈಗ ಅದ್ರ ನೆಪದಾಗೆ ಅವ್ರಕ್ಕೆ ಕಿತ್ಕೊಂಡು ಹೋಗ್ತಾ ಇದೀಯ. ಪಾಪ ದನ ಎಲ್ಲ ತಿಂದು ಹಾಳು ಮಾಡ್ತಿದ್ವು. ಅದ್ ತಿಂದು ಹಾಳು ಮಾಡೋದನ್ನ ನೀನ್ ಅರಿತಾ ಇದೀಯ. ಒರಿ. ಅಯ್ಯೋ ಅಜ್ಜಿ ಹಂಗೇನಿಲ್ಲ. ಅಯ್ಯೋ ನಾನು ಪಾಪ ಮತ್ತೆ ಗೊತ್ತಿರೋರು ಹೊಲ ಅಲ್ಲ, ಮತ್ತೆ ದನ ತಿಂತವಲ್ಲ ಅಂತಂದು ಓಡಿಸ್ದೆ. ಮತ್ತೆ ಇನ್ನೇನು ಬಂದಿದ್ನಲ್ಲ ಇತ್ಲಾಗೆ ಹಂಗೆ ಒಂದ್ ದಿವಸ ಅವರೆಕಾಯಿ ಕಿತ್ಕೊಂಡೆ. ನೀನ್ ಕೇಳೆ ಕಿತ್ಕೊಳ್ಳೋಣ ಅಂತಿದ್ದೆ. ನೀನೇನು ಪಾಪ ಇಲ್ಲ ಅನ್ನಕ್ಕಿಲ್ಲಲ್ಲ. ಅದಕ್ಕೆಯ ಹೇಳಿದ್ರ ಆತ್ ಬಿಡು ಅಂತ ಹೇಳಿ ಕಿತ್ಕೊಂಡ್ ಕಣಜ್ಜಿ. ಮೊನ್ನೆ ಆ ಬಸ್ವಿ ಹತ್ರ ಒಂದ್ 4 ಅವರೆಕಾಯಿ ಕೇಳಿದೆ. ಮತ್ತೆ ಹೊಲ್ದಾಗ ಬೆಳ್ದಳಿ. ಅಯ್ಯೋ ಕೊಡಕಂಗ ಹೆಂಗ್ ಹಿಂದು ಮುಂದೆ ನೋಡಿದ್ಲಿ ಅಂತ ಗೊತ್ತೇನಜ್ಜಿ. ಅದಕ್ಕೆಯ ನೀನ್ ಹೆಂಗುದ್ರು ಗೊತ್ತಿರಲ್ಲ ಏನು ಅನ್ನಕ್ಕಿಲ್ಲ ಅಂತ ಒಂದ್ ಭಕ್ಷ್ಯ ಕಿತ್ಕೊಂಡೆ ಆಟೆ ಕಣಜ್ಜಿ. ಅಯ್ಯೋ ಪಾಪ, ಒಳ್ಳೇದಾತ್ ಬಿಡವ. ಯಾರಂಗೆ ಬೆಳೆದಾರು ನಿನ್ಗೆ ಕೇಜ್ ಗಟ್ಲೆ ಅವರೆಕಾಯಿ ಕೊಡಕ್ ಹೋಗ್ತಾರವ. ಇವನು ಒಂದ್ ಭಕ್ಷ್ಯ ಕೊಟ್ಟಾರು. 1 kg 2 kg ಅಷ್ಟು ಯಾರು ನಿನಗೆ ಹಂಗೆ ಕೊಡ್ತಾರೆ ಹೇಳು? ಅಜ್ಜಿ ಯಾಕೋ ಒಂಥರ ಮಾತಾಡ್ತಿದೀಯ. ಅಯ್ಯೋ ನಾನೆಲ್ಲ ಒಂಥರ ಮಾತಾಡೇನಿ? ಅಯ್ಯೋ ಪಾಪ 1 kg 2 kg ಅಷ್ಟು ಯಾರು ಅವರೆಕಾಯಿ ಹಂಗೆ ಕೊಟ್ಟಾರ ಹೇಳು? ಪಾಪ ಕಿತ್ಕೊಳ್ಳವ ಇನ್ನೊಂದು 2 kg ಅಂತ ಹೇಳಿ ಹೇಳ್ತಾ ಇದೀನಿ ಆಟೆಯ. ಕಿಕ್ಕ ಇಲ್ಲ ಕಣಜ್ಜಿ, ನೀನ್ ಮಾತಾಡೋ ದಾಟಿನೇ ಬೇರೆ ಐತಿ. ವಾ, ನಮ್ಮಜ್ಜಿ ಮಾತಾಡ್ತಿರೋದು ಅರ್ಥ ಆಗ್ತಿಲ್ವಾ ನಿನಗೆ? ನಮ್ಮಜ್ಜಿ ನೀನ್ ಅವರೆಕಾಯಿ ಕಿತ್ತಿರೋದಕ್ಕೆ ಬೈತೈತೆ. ಸುಮ್ ಕುತ್ಕೊಳ್ಳ ಹುಡುಗ ನೀನು. ನಿಮ್ಮ ಅಜ್ಜಿ ಪಾಪ ಹಂಗೆಲ್ಲ ಬೈಯಕ್ಕಿಲ್ಲ. ಒಂದೊಂದ್ ಭಕ್ಷ್ಯ ಅವರೆಕಾಯಿ ಕಿತ್ಕೊಂಡಕ್ಕೆಲ್ಲ ಬೈಯಕ್ ಹೋಗತ್ತ ಪಾಪ ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿಗೂ ಗೊತ್ತೈತಿ. ಅಯ್ಯೋ ಅಜ್ಜಿ, ಸುಮ್ಮನೆ ನಿಂತ್ಕೊಂಡಿಯಲ್ಲ ಅಜ್ಜಿ, ಮಾತಾಡಜ್ಜಿ. ಇವತ್ತು ನೋಡಿ ಹೆಂಗ್ ಮಾತಾಡ್ತೈತೆ. 2 kg ವಸ್ ಅವರೆಕಾಯಿ ಕಿತ್ಕೊಂಡ್ಬಿಟ್ಟು ಒಂದ್ ಭಕ್ಷ್ಯ ಅಂತೈತೆ. ಸುಮ್ಮನೆ ನಿಂತ್ಕೊಂಡಿಯಲ್ಲ ಅಜ್ಜಿ, ದಬಾಯಿಸಜ್ಜಿ. ಅಲ್ಲೋಡಜ್ಜಿ ನಿಮ್ಮ ಅಮ್ಮಗೆ ಹೆಂಗ್ ಮಾತಾಡ್ತಾನೆ. ನೀನು ನನಗೆ ಬೈತಿದ್ಯಂತೆ ಅವರೆಕಾಯಿ ಕಿತ್ತದ್ಕೆ. ನೀನು ಇಷ್ಟಕ್ಕೆಲ್ಲ ಹಿಂಗ್ ಬೈಯೋಳಲ್ಲ. ನಿನ್ನ ಮೊಮ್ಮಗುಗೆ ನಿನ್ ಬಗ್ಗೆ ಗೊತ್ತೇ ಇಲ್ಲ ಕಣಜ್ಜಿ. ಅವ್ವ ಅಯ್ಯೋ ಯಾಕೆ ಗುಂಡಜ್ಜಿ ಹಿಂಗ್ ಹೊಡ್ದೆ? ನಾನೇನ್ ಮಾಡ್ದೆ? ನಾನೇನ್ ಮಾಡ್ದಿನ? ಕಂಡರೊಲಕ್ಕೆ ನುಗ್ಗಿದ್ದೆ ಮೊದಲನೇ ತಪ್ಪು. ಅದ್ರಲ್ಲಿ ಹೇಳ್ದೆ ಅವರೆಕಾಯಿ ಕೀಳ್ತಿರೋದು ಇನ್ನ ದೊಡ್ಡ ತಪ್ಪು. ಮತ್ತೆ ಅದ್ರಾಗ ಒಂದ್ 2 kg ಅವರೆಕಾಯಿ ಕಿತ್ಬಿಟ್ಟು ಒಂದ್ ಭಕ್ಷ್ಯ ಕಿತ್ತಿದೀನಿ ಅಂತೀಯಲ್ಲ, ನಿನಗೆ ಏನ್ ಹೇಳ್ಬೇಕು? ವಾರದಲ್ಲೇ ಸುಮ್ಕೆ ಬಿಟ್ಟಾರೆ ನಿನ್ನ? ಅಯ್ಯೋ ಅಜ್ಜಿ ಸಾಕ್ ಸುಮ್ಕಿರಜ್ಜಿ. ನಾನೇನು ಆಟೊಂದು ಅವರೆಕಾಯಿ ಕಿತ್ಕೊಂಡಿನಜ್ಜಿ. ತಗ ನೋಡ್ ನೀನಯ್ಯ. ಕಿತ್ತಿರೋದೊಂದು ಭಕ್ಷ್ಯನೆಯ. ನಿನ್ ಕಣ್ಣಿಗೆ ಹಂಗೆ ಕಾಣ್ತದವ ಆಟಯ್ಯ. ಅಯ್ಯೋ 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 ಯೋನಂಗೆಯ ಹೊಲನೆಯ ಅವರೆಕಾಯಿ ಹೊರದಂಗದೆ ಚೀಲ ತುಂಬಿದೀನಿ ಅನ್ನೋ ತರ ಆಡ್ತೀಯಲ್ಲಜ್ಜಿ ನೀನು. ಅಲ್ಕಣೆ, ಹೊಲ್ದಾಗ ಹೇಳ್ದೆ ಅವರೆಕಾಯಿ ಕಿತ್ತಿರೋದೇ ದೊಡ್ಡ ತಪ್ಪು. ಮತ್ತೆ ನನ್ಗೆ ಮಾತಾಡ್ತೀಯ? ಯೋನೋ ನಮ್ಮರು ಗೊತ್ತಿರೋರು. ಪಾಪ ಗುಂಡಜ್ಜಿ ಗೊತ್ತಿರೋಳು ಅಂತ ಹೇಳಿ ಕಿತ್ತಾಟಯ್ಯ. ಇಲ್ಲ ಅಂದಿದ್ರೆ ನೀನ್ ಹೊಲ ಕಾಲು ಬಿಡ್ತಿದ್ದಿಲ್ಲ. ಈಗ ಇಟ್ಟಿಯಲ್ಲೇ ಕಾಲುನು ಇಟ್ಟಿಯ, ಕೈನು ಇಟ್ಟಿಯ, ಇಡಿ ನಿನ್ನ ದೇಹನೇ ಹೊಲ್ದಾಗ ಇಟ್ಟಿದ್ಯಾ. ಇದಕ್ಕೇನ್ ಮಾಡ್ಬೇಕು? ಅಯ್ಯೋ ನಾನೇನ್ ಬೇಕು ಅಂತಂದು ನಿಮ್ ಹೊಲ್ದಾಗ ಕಾಲು ಇಟ್ಬಿಟ್ಟು ಇನ್ನು ಅವರೆಕಾಯಿ ಕೀಳ್ತಾ ಇಲ್ಲ. ಯೋನ ದನ ಮುದ್ರಿಕೊಂಡಿದ್ವಲ್ಲ ಅಂತಂದು ದಾರಿಗೆ ಹೋಗ್ತಿದ್ದಳು ಬಂದು ಓಡಿಸಿದೆ ಅವನ್ನ. ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯಲ್ಲ. ಒಳ್ಳೇದ್ ಮಾಡಕ್ ಹೋದ್ರೆ ನಮ್ಗೆ ತಿರುಗುತ್ತವೆ. ಇಂಥ ಉಪಕಾರಕ್ಕೆ ಒಂದ್ ಒಳ್ಳೆ ಮಾತಾಡ್ದೆ ನೋಡ್ ನೀನು. ಸಾಕ್ ಮುಚ್ಚ ಬಾಯಿ, ಕೊಂಡಿದೀನಿ. ದನ ಮುದ್ರಿಕೊಂಡಿದ್ವಂತೆ ಬಂದು ಓಡಿಸ್ಬಿಟ್ಲಂತೆ. ನಾನ್ ಕಾಂಡೇ ಹೊಲ, ನಾನ್ ಕಾಂಡೇ ಇರೋ ದನಗಳು. ಈಟತ್ತಂಗೆ ಯಾವ ದನಗಳು ಬರೋದು ಇಲ್ಲ, ಮುದ್ರಿಕೆನದು ಇಲ್ಲ. ಹೇಳ್ಬಿಟ್ಲು ನನಗ್ ಗೊತ್ತಿಲ್ದರದೆ ಅನ್ನೋ ತರ. ಅಯ್ಯ ಈಗಿನ ಪ್ರಪಂಚನೇ ಹಂಗೈತ್ ಬಿಡು. ನಿಜ ಹೇಳಿದ್ರೆ ನಂಬಕ್ಕಿಲ್ಲ. ಕಣ್ಣಾರೆ ನೋಡಿದ್ದನ್ ಹೇಳಿದ್ರೆ ಸುಳ್ಳು ಅಂತಾನೆ ಅಂತಾರೆ. ಅದೇ ಸುಳ್ಳು ಹೇಳಿದ್ರೆ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ.
ಹ್ಞೂ ಕಣವ ತಾಯಿ, ನಾವ್ ಸುಳ್ಳುನೇ ನಿಜ ಅಂತ ನಂಬರು. ಈಗ ನೀನ್ ಹೇಳ್ತಿದ್ದೀರ ಸುಳ್ಳುನ, ಎಂತ ಚಂದವಾಗಿ ನಂಬ್ತದೀವಿ ನೋಡ್ ನಾವು. ಅಯ್ಯೋ ನಾನ್ ಯಾಕೆ ಸುಳ್ಳು ಹೇಳಿ? ಯೋನ ಪಾಪ ಉಪಕಾರ ಮಾಡೋಣ ಅಂತ ಬಂದೆ. ಅದ್ ನನಗೆ ಅಪಕಾರ ಆಕತ್ತೆ ಅಂತಂದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಬಂದ್ ಆಗಿತ್ತಲ್ಲ ಈಗ, ಬಂದದ್ದು ಆತು, ಅವರೆಕಾಯಿ ಕಿತ್ತದ್ದು ಆತು. ಅಯ್ಯಯ್ಯ ಯೋನ್ ಸೀಮೆಗಿಲ್ಲದು ನೀನೊಬ್ಳೆಯ ಅವರೆಕಾಯಿ ಹಾಕಿರೋದು ಹೊಲ್ದಾಗೆ. ಬೇರೆ ಯಾರು ಹಾಕಿಲ್ಲ ನೋಡು ಪ್ರಪಂಚದಾಗೆ. ನೀನ್ ಒಬ್ಳೆ ಹಾಕಿರೋದು ಬಂಗಾರದ ನಿನ್ನ ಅವರೆಕಾಯಿ. ಅದೇ ಇವಳ ನೋಡ್ದೆ ಹೆಂಗ್ ಮಾತಾಡ್ತಾಳೆ. ನನ್ನ ಹೊಲಕ್ಕೆ ನುಗ್ಗಿ ಅವರೆಕಾಯಿ ಕಿತ್ಬಿಟ್ಟು ಮತ್ ಬಂಗಾರದವ ಅಂತ ಕೇಳ್ತಾಳೆ. ಹ್ಞೂ ಕಣೆ, ಬಂಗಾರದವೆ. ಬಂಗಾರದವ ಅವರೆಕಾಯಿನ ಯಾಕೆ ಮುಟ್ಟಿಗೆ? ಬಂಗಾರದವ ನೀನ್ ಅವರೆಕಾಯಿ, ಬಂಗಾರದವ ಅಲ್ಲಿವು ಕಾಗೆ ಬಂಗಾರ. ತಗ ನೀನ್ ಅವರೆಕಾಯಿ. ಇದ್ರ ತುಂಬಾ ಬರೇ ಹುಳನದೇವ್ ನೋಡು. ಆ ಕಾಯಿಗೆ ಉಳ್ಕಾನ ತುಂಬ್ಕೆಂತ ಉಳ್ಕಾಡ್ತದವೆ. ತಗ ನೀನ್ ಬಂಗಾರನ. ಓ, ಕಾಗೆ ಬಂಗಾರ ಅಂತ ಗೊತ್ತಿದ್ರು ಮತ್ತೆ ಕೈ ಹಾಕಕ್ ಬಂದಿದ್ಯೋ? ಯೋನ ಕಾಗೆ ಬಂಗಾರ ದೊಡ್ತಿ. ಬಂಗಾರ ಅಂತ ಬಂದೆ. ಅದನ್ನು ಕಾಗೆ ಅಂತ ಗೊತ್ತಿದ್ರೆ ಯಾರು ಬರ್ತಿದ್ರು? ಅದೇ ನೋಡ್ದೆ ಅಪ್ಪನ, ನಿನ್ನನೆ ಕಾಗೆ ಅಂತೈತೆ. ಅಲೆ ಯೋನಿ ಅಂದೆ, ನನಗೆ ಕಾಗೆ ಅಂತ್ಯ? ನನ್ನ ಹೊಲದಾಗೆ ಬಂದು ನನ್ನ ಹೊಲಕ್ಕೆ ನುಗ್ಗಿ ಅವರೆಕಾಯಿ ಕಿತ್ಬಿಟ್ಟು ಈಗ ನನಗೆ ಕಾಗೆ ಅಂತ್ಯ? ಯೋಚನೆ ಧೈರ್ಯ ನಿನಗೆ? ಅಯ್ಯ, ಇರೋದನ್ನ ಇರಾಗಿ ಹೇಳಕ್ಕೆ ಧೈರ್ಯ ಹಾಕ್ಬೇಕು. ನೀನ್ ಉಳುಕ ಅವರೆಕಾಯಿಗೆ. ನೋಡ್ದೆ ನಜ್ಜಿ ಅಪ್ಪನ, ಓ ಮಾಡದೆಲ್ಲ ತಪ್ಪು ಮಾಡ್ಬಿಟ್ಟು ಈಗ ನಿನಗೆ ಹೆಂಗ್ ಬೈತೈತೆ? ಸರಿ ದಬಾಯಿಸಿದ್ಯ ಅಪ್ಪನ. ಓ ಚೋಟದವ್ರಗ ಸುಮ್ ನಿತ್ಕೊಳ್ಳ. ಓ ಯೋನು ಮಹಾ ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ. ಓ ಯೋನು ಒಂದ್ 4 ಘನವಾದ ಅವರೆಕಾಯಿ ಕಿತ್ತದ್ಕೆ ಅಜ್ಜಿ ಮೊಮ್ಮಗ ಯೋಸ್ ಮಾತಾಡ್ತೀರಾ? ವಾ, ಈ ಅಪ್ಪನ ಇವತ್ತು ಮಾಡಿದ ತಪ್ಪು ನಮ್ಗೆ ಬೈತೈತೆ. ಅದೇ ನೋಡಿದ್ಯ ಅಪ್ಪನ? ಓ ನಮ್ಗೆ ಬೈತೈತೆ. ಇವತ್ತು ಮಾಡಿದ ತಪ್ಪು ಏನ್ ಕಾಣ್ತಾನೆ ಇಲ್ಲ. ಓ ನಾನೇ ಇವನು ತಪ್ಪು ಮಾಡಿದೀವಿ ಅನ್ನೋ ತರ ಬೈತೈತೆ ನಮ್ಗೇನೆ. ಕಣ ಹುಡುಗ ಬೈತೀನಿ. ಏನ್ ಮಹಾ ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ. ಏನೋ 4 ಘನವಾದ ಅವರೆಕಾಯಿ ಅಂತಂದು ಕಿತ್ಕೊಂಡಿ. ಅವು ಅಲ್ಲಿ ಇಲ್ಲಿ ಉಳುಕ 1 ಕೆಜಿ ಕಿತ್ರೆ ಅದ್ರಾಗ ಬರೋದೇ 1/4 ಕೆಜಿ. ಹುಳ ಎಲ್ಲ ತೆಗೆದು ಇವನ್ ಇಂಥ ಅವರೆಕಾಯಿಗೆ ಇವನಂಗೆ ಬಂಗಾರನೇ ಕಿತ್ಕೊಂಡಿ ಅನ್ನೋ ತರ ಮಾತಾಡ್ತಿದ್ದೀರ. ಲೇ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಓ ಅವರೆಕಾಯಿ ಕೀಳದ್ ಕಿತ್ಬಿಟ್ಟು ಈಗ ನಮ್ಗೆ ದಬಾಯಿಸಿ ಮಾತಾಡ್ತಾಳೆ. ನೀನ್ ಹುಳುಕ ಅವರೆಕಾಯಿ ಅಂತವ್ ಇಂಥವ್ ಅಂತಂದು ಅಂತವಂತ ಗೊತ್ತದ್ಮೇಲೆ ಯಾಕೆ ಬಂದ್ ಕಾಲಿಟ್ಟೆ ನಮ್ಮ ಹೊಲ್ದಾಗೆ? ಯಾಕೆ ಹೊರಗೆ ನೀನು ಹುಳುಕ ಅವರೆಕಾಯಿನ? ಮತ್ತೆ ಈ ಹೊಲ್ದಾರು ತುಂಬಾ ಒಳ್ಳೆಯರು, ಸಾಧು ಜೀವಿಗಳು ಅಂತ ಬಂದೆ. ಇಂಥ ನಾಯಿಗಳು ಅಂತ ಗೊತ್ತಿದ್ರೆ ನನ್ ಮೆಟ್ಟಿನ ಎಡಗಾಲು ಸಹ ಇಲ್ಲಿಗೆ ಇಡ್ತಿದ್ದಿಲ್ಲ. ಯಾಕೋ ಬರ್ತಾ ಬರ್ತಾ ಸುಮ್ನದಿನಿ ಅಂತಂದು ನ್ಯಾಯದ ಉದ್ದ ಮಾಡಿ ಮಾತಾಡ್ತಿದೀಯಾ? ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ. ಮತ್ ನೋಡು ಕಳ್ತನ ಮಾಡಕ್ ಬಂದಿ ಹೊಲ್ದಾಗೆ ಅಂತ ಹೇಳಿ ಪಂಚಾಯತಿಗೆ ಇಳಿಸ್ಬಿಡ್ತೀನಿ. ಹೋಗೆ ಇಲ್ಲಿಂದ. ಓ ಬಂದ್ಬಿಟ್ಲು ಮತ್ತೆ ಮಾತಾಡಕ್ಕೆ. ನನ್ನ ಹೊಲಕ್ಕೆ ನುಗ್ಗಿ ನನ್ಗೆ ಮಾತಾಡ್ತಾಳೆ ಬಾಯಿ ಬಂದಂಗೆ. ಏ ಒಕ್ಕು ನೋಗೆ, ನಿಂಗೇನ್ ಸೀಮೆಗಳು ಅವರೆಕಾಯಿ ಅಲ್ಲ. ದುಡ್ಡು ಕೊಟ್ರೆ ಮಸ್ತ್ ಅವರೆಕಾಯಿ ಸಿಗ್ತವೆ. ಹೋಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ತಿನ್ನೋಣ. ಮತ್ತೆ ಯಾಕೆ ಬಂದಿದ್ದಿಲ್ಲಿ ಕಳ್ತನ ಮಾಡಕ್ಕೆ? ಕಳ್ತನ ಗೆಲ್ತಾನ ಅಂದ್ರೆ ಸರಿಗಿರಕ್ಕಿಲ್ಲ. ನೆಟ್ಟು ಮಾತಾಡು. ನಾನೇನ್ ಯಾರ ಹೊಲ್ದಾಗೂ ಕದಿಯಕ್ ಬಂದಿಲ್ಲ. ಓ ಮತ್ತೀಗ ಏನ್ ಮಾಡಕ್ ಬಂದಿದ್ದು? ಯಾರು ಇಲ್ದಾಗ ಕಂಡರ ಹೊಲಕ್ಕೆ ನುಗ್ಬಿಟ್ಟು ಅವರೆಕಾಯಿ ಕೀಳೋದು ಕಳ್ತನ ಅಲ್ಲ. ಅಲ್ಲೇ ನಾನೊಬ್ಳು ಬುದ್ಧಿಲ್ದಳು. ಇಂಥ ಬುದ್ಧಿಲ್ ಜನದ ಹೊಲಕ್ ನುಗ್ಗಿದ್ನಲ್ಲ, ಇವನ ಗೊತ್ತಿರೋರು ಅಂತಂದು ನನ್ಗ್ ಬುದ್ಧಿ ಇಲ್ಲ. ಇಂಥ ಉಳುಕ ಅವರೆಕಾಯಿ ಯಾರು ತಗಂದಾರ, ಯಾರು ತಿಂದಾರ? ನೀನ್ ಉಳುಕ ಅವರೆಕಾಯಿ ಯಾರು ತಗನದಿಲ್ಲ ನೋಡು. ಏ ನನ್ನ ಅವರೆಕಾಯಿನ ಯಾರು ತಗೊಳ್ಳೋದು ಬೇಡ. ಹೋಗೆ ನನ್ನ ಅವರೆಕಾಯಿ ತಗೊಳ್ಳಿ ಅಂತಂದು ನಾನು ಇಲ್ಲಿ ಕಾಯ್ಕೊಂಡು ಕುತ್ಕೊಂಡಿಲ್ಲ ಯಾರಿಗೂ. ಹೋಗೆ ಹೋಗದ್ ಗೊತ್ತೈತ್ ಬಿಡೆ. ನನ್ಗೇನ್ ಹೋಗು ಅಂತ ಹೇಳ್ತೀಯ? ಮೊದ್ಲಿಂದ ನನ್ನ ಹೊಲದಿಂದ ಕಾಲ್ ಕಿತ್ರೆ ಸರಿ. ನೋಡು ಬಾರಿ ಸೀಮೆಗುಳು ದ್ವಲ ಇಕ್ಕಿದು. ಇಕ್ಕಿ ಹೊಲ್ದಾಗಿ ನಿತ್ಕನಕ್ ಹೊಕ್ಕಾರಿ. 1-2 ಉಳುಕ ಅವರೆಕಾಯಿ ಕಿದ್ದಕ್ಕೆ ಕಾರ್ನ ಸ್ಕಾಗ್ ಮಾಡ್ದಂಗ್ ಮಾಡ್ತಾಳೆ. ಈ ಉಳುಕ ಅವರೆಕಾಯಿನ ಯಾವಳ ತಗೊಳಕಿಲ್ಲ. ಆ ಉಳುಗಳ್ನ ಆರ್ಸ್ಕೊಂಡ್ ನೋಡ್ಕೊಂಡ್ ಕೂತ್ಕೋಬೇಕು ಆಟೆ. ಏ ಸುಮ್ ಬಾಯಿ ಮುಚ್ಕೊಂಡು ಹೋಗೆ. ಯಾರು ತಗೊಳ್ಳೋದು ಬೇಡ ನನ್ನ ಅವರೆಕಾಯಿನ. ನಾನೇನು ಮಾರಕ್ಕೆ ಅವರೆಕಾಯಿ ಹಾಕಿಲ್ಲ, ನಾನು ಮನೆಗೆ ಹಾಕಿರೋದು. ಹೋಗೆ ನೀನೇ ತಿನ್ಕ ಉಳುಕ ಅವರೆಕಾಯಿನ.
ಬಂದ್ಬಿಟ್ಲು ಮಾತಾಡಕ್ಕೆ ಹೊಲಕ್ ನುಗ್ಗಿದ್ದಲ್ದಲೆಯ ನನಗೆ ಹೆಂಗ್ ಬೇಕಂಗ್ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಇನ್ನೊಂದ್ ಕಿತ ಯಾವ ತರ ನಾನು ಹೊಲ್ತ ಕಾಲಿಡ್ಲಿ ಐತಿಕಿ. ಅಜ್ಜಿ ನೋಡಜ್ಜಿ ಒಕ್ಕ ಎಷ್ಟೊಂದ್ ಅವರೆಕಾಯಿ ಕಿತ್ತತೆ. ಕಿವಳಕ್ಕಿಲ್ಲೆ ಪುಕ್ ಶೆಟ್ಟದು ಕಿತ್ಕೊಂಡಾಳೆ. ಅವ್ರ ಅಪ್ಪನ ಮನೆಗೆ ಗಂಟೇನು ಹೋಗ್ಬೇಕಾಗಿತ್ತು ಹೇಳು. ಕಂಡಾಳ ಹೊಲಕ್ ನುಗ್ಗಿ ಕಿತ್ಕೊಳ್ಳೋದು ಯೋಸ್ಬೇಕಾದ್ರೂ ಕಿತ್ಕೊಂತಾಳೆ. ಅಜ್ಜಿ ನಾವು ಕರೆಕ್ಟ್ ಟೈಮಿಗೆ ಹೊಲಕ್ ಬಂದು ಹಿಡಿದ್ವಿ, ಇಲ್ಲ ಅಂದ್ರೆ ಅವ ಅಕ್ಕ ಅವರೆಕಾಯಿ ಎಲ್ಲ ಕಿತ್ಕೊಂಡು ಹೋಗಿರ್ತದ್ಲು. ಯೋಸ್ ದಿನ ಅಂತ ಮಾಡ್ತಿದ್ಲು, ಒಂದಲ್ಲ ಒಂದಿನ ಸಿಕ್ಕಾಕೆಂತದ್ಲು ಹಾಳಾದವಳು. ನಡಿ ನಡಿ ಒಂದ್ ಸಾರೆಕಾಯಿ ಕಿತ್ಕೊಂಡು ಹೋಗ ನಡಿ. ಅಜ್ಜಿ ಮತ್ತೆ ಇವು ಅವನು ತಗೊಂಡ್ ನಡಿ.